ಅಧ್ಯಕ್ಷ, ಬಹಳ ವಿಚಾರಗಳನ್ನ ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ನಮ್ಮ ಸ್ನೇಹಿತಗಳೆಲ್ಲ ಹೊರಗಡೆ ಇದ್ರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನ್ ಹೇಳ್ತೀನಿ, ನನ್ನ ವಿಚಾರ ಏನ್ ಹೇಳ್ತೀನಿ ಕೇಳ್ರಿ ಅಂತಂದ್ರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂತ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಲ್ವಾ. ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಮ್ಮ ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ ಅವ್ರೇನೋ 8 ಜನ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ, ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನ್ ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು. ಅವರು ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನ್ ಭಾಷೆ ಆಗಿತ್ತು, ಏನೇನ್ ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಲಿದೆ. ಸೊ ಅದನ್ನ ನಾನು ಯಾರನ್ನೂ ಅಳಗಳ್ದಿಲ್ಲ, ಅವ್ರನ್ನ ಟೀಕೆನೂ ಮಾಡಾಕಿಲ್ಲ. ಇಟ್ ಇಸ್ ಸಂದರ್ಭಿಕವಾಗಿ ಅವರವರ ಬದುಕಿನಲ್ಲಿ ಅವ್ರ ರಾಜಕೀಯದ ಏನು ಕೆಲವು ಛಲ ಇರ್ತದಲ್ಲ, ಆ ಛಲದಲ್ಲಿ ಅವರೆಲ್ಲ ಹೋರಾಟ ಮಾಡ್ಕೊಂಡಿರ್ತಾರೆ. ನಿಮ್ಗೂ ಅನಿವಾರ್ಯತೆಯಿಂದ ವಾಪಸ್ ನೀವು ತೆಗೆದುಕೊಂಡ್ರಿ, ನೀವು ಮಾಡಿದ್ರಿ, ಬಹಳ ಸಂತೋಷ. ಅವ್ರದ್ದೇ ಆದಂತಹ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದಕ್ಕೆ ನಮ್ದಿಲ್ಲ. ಬಹಳ ಹಿರಿಯರೆಲ್ಲ ಈ ರಾಜ್ಯದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಮೊನ್ನೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಬಹಳ ದೀರ್ಘವಾಗಿ ಆ ವಿಚಾರನೆಲ್ಲ ಮಾತಾಡಿದ್ದಾರೆ. ಇಲ್ಲೂ ಕೂಡ ನೀವು ಕೂಡ ನಿಮ್ಮ ಕಾಲದಲ್ಲಿ ನಿಮ್ದೇ ಆದಂತ ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಬಟ್ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಬಹಳ ಶ್ರಮಪಟ್ಟು ಈ ಸ್ಥಾನಕ್ಕೆ ಆಸ್ ಎ ಸ್ಟೂಡೆಂಟ್ ಲೀಡರ್ ಬೆಂಗಳೂರಿಗೆ ರಾಜಕಾರಣನೇ ಮಾಡಬೇಕು ಅಂತ ಬಂದಂತ. ನಾನು ವಿದ್ಯಾಭ್ಯಾಸಕ್ಕೆ ಬಂದರೂ ಕೂಡ ನಾನು ರಾಜಕೀಯನೇ ಮಾಡಬೇಕು ಅಂತೇಳಿ ನನ್ನ ವಿದ್ಯಾರ್ಥಿ PUC ಇಂದನೇ ಎಲೆಕ್ಷನ್ ನಿಂತ್ಕೊಂಡವನು. HKS ಕಾಲೇಜು ಅಲ್ಲಿ PUC ಮಾಡಿದವನು ನಾನು. ಡಿಗ್ರಿ SGRC ಕಾಲೇಜಲ್ಲಿ ಮಾಡಿದವನು. ಆಗಿಂದನೇ ವಿದ್ಯಾರ್ಥಿ ನಾಯಕನಾಗಿ ನನಗೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲೂ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಬಹಳ ಚಿಕ್ಕ ವಯಸ್ಸಲ್ಲೇ ಬಂಗಾರಪ್ಪ ಅವರು ನನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು. ಐ ಹ್ಯಾವ್ ಸೀನ್ ಪವರ್. ಅವತ್ತು ಮಂತ್ರಿ ಆದ ದಿನನೇ ನನಗೆ ಗೊತ್ತು ಪವರ್ ಇಸ್ ನಾಟ್ ಪರ್ಮನೆಂಟ್ ಅಂತ ಫಾರ್ ಎನಿವನ್. ಹಾಗೆ ನನಗೆ ಅನೇಕ ಹಿತೈಷಿಗಳು ಹೇಳ್ತಾ ಇದ್ರು, ನೀವು ಜಾಸ್ತಿ ದಿನ ಇರುವುದಿಲ್ಲ, ಮದುವೆ ಬೇರೆ ಆಗಿರ್ಲಿಲ್ಲ ನನಗೆ. ಈ ಪವರ್ ಮತ್ತು ದೇವರು ನನಗೆ ಎಷ್ಟೋ ಶಕ್ತಿ ಅವತ್ತು ಕೊಟ್ಟಿದ್ದು, ಆರ್ಥಿಕ ಶಕ್ತಿ ಅವತ್ತು ಇತ್ತು. ಯೌವನ, ಹಣ, ಅಧಿಕಾರ, ಈ 3 ಒಂದ್ ಕಡೆ ಸೇರಬಾರ್ದಂತೆ. ಈ 3 ಸೇರಿದ್ರೆ ಬಹಳ ಡೇಂಜರ್ ಅಂತ ಹೇಳಿ ನನಗೆ ಹಿರಿಯರು ಅವತ್ತು ಹೇಳಿದ್ರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಇಸ್ ವೆರಿ ಕ್ಲಿಯರ್. ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ತರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರಿಗೂ ಕೂಡ ನಿಮ್ಮ ಮೇಲೆ, ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನ್ ನೀವು ಬಂದಿರೋದೆಂತಕ್ಕೆ ಜನ ಸೇವೆ ಮಾಡಬೇಕು ಅಂತ, ನಾನ್ ಬಂದಿರೋದೆಂತಕ್ಕೆ ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನ್ ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ಹಂಗೆ ಇಡೀ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಆಸ್ ಎ ಟೀಮ್ ಕರ್ನಾಟಕ ಲೆಟ್ ಅಸ್ ಫೈಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ನಾನು ಆ ಪ್ರೈಮ್ ಮಿನಿಸ್ಟರ್ಗೆ ನನಗೆ ಏನ್ ಗೌರವ ಕೊಡಬೇಕು, ನಾನು ಏನ್ ಹೇಳ್ಬೇಕು ಅವ್ರಿಗೆ ನಾನು ಖಂಡಿತ ಹೇಳಿದ್ದೇನೆ. ರಾಜ್ಯದ ಹಿತಕ್ಕೋಸ್ಕರ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತ. ಬಿಕಾಸ್ ನಮ್ದು ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಈಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಕೆಳಗಡೆ ಈಗ ನಮ್ಮ ಯುವ ಶಕ್ತಿ ಕೌಶಲ್ಯ, ನೀವು ಬೇಕಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಇವತ್ತು ಕೆಳಗಡೆ ಹೋಗಿದ್ದೆ ನಾನು. ವಿಶ್ವ ಕೌಶಲ್ಯ ದಿನ ಇದೆ.